ಕೊನೆಗೂ ಮಂತ್ರಿಗಿರಿಯ ಪಟ್ಟಕ್ಕೆ ಟವಲ್ ಹಾಕಿದ ಬೇಳೂರು. ನನಗೂ ಮಂತ್ರಿ ಆಗಬೇಕೆಂದು ಆಸೆ, ಅದನ್ನು ವ್ಯಕ್ತಪಡಿಸಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ಈಡಿಗ ಸಮುದಾಯದ ಜನರ ಬಲವಾದ ಬೇಡಿಕೆ ಇದೆ ಎಂದ ಗೋಪಾಲಕೃಷ್ಣ. ಸಿದ್ದುನೂ ಬೇಕು ಡಿಕೆನೂ ಬೇಕು ಅಂತ ಹೇಳಿಕೆ ಕೊಟ್ಟು ಮುಂದುವರಿಸುತ್ತಾ ನನಗೊಂದು ಅವಕಾಶ ಕೊಟ್ಟರೆ ತಪ್ಪೇನಿದೆ ಅನ್ನೋ ತರಹ ಮಾತನಾಡಿದ್ರು. ಈಡಿಗ ಸಮುದಾಯದ ಜನರು ಬಲವಾದ ಬೇಡಿಕೆ ಇಡುತ್ತಿದ್ದಾರೆ, ಹಾಗಾಗಿ ನನಗೂ ಒಮ್ಮೆ ಮಿನಿಸ್ಟರ್ ಆಗೋ ಚಾನ್ಸ್ ಕೊಡಿ. 3 ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ನನಗೂ ಒಂದು ಅವಕಾಶ ಕೊಡಲಿ ಎಂದ ಬೇಳೂರು. ನನಗೂ ಒಂದು ಅವಕಾಶ ಸಿಕ್ಕಿದ್ರೆ ಚೆನ್ನಾಗಿರ್ತಾ ಇತ್ತು, ಅವಕಾಶ ಕೊಟ್ಟರೆ ಸಂತೋಷದಿಂದ ಸ್ವೀಕರಿಸಿಕೊಳ್ಳುತ್ತೇನೆ ಎಂದ ಶಾಸಕ. ಕೊನೆಗೂ ಮಂತ್ರಿಗಿರಿ ಪಟ್ಟಕ್ಕೆ ಟವಲ್ ಹಾಸಿದ ಬೇಳೂರು. ಅವರವ್ರ ಸ್ಥಾನನ ಭದ್ರ ಮಾಡೋದಕ್ಕೆ ಬೆಂಗಳೂರು ಟು ಡೆಲ್ಲಿ, ಡೆಲ್ಲಿ ಟು ಬೆಂಗಳೂರು, ಪಾಪ ಪರಿಶ್ರಮದ ಮೇಲೆ ಪರಿಶ್ರಮ ಪಡ್ತಿರ್ಬೇಕಾದ್ರೆ ಇಲ್ಲಿ ನಮ್ಮ ಬೇಳೂರು ಗೋಪಾಲಕೃಷ್ಣ ಅವರಿಗೊಂದು ಮಂತ್ರಿಗಿರಿಗೆ ಆಸೆ. 3 ಬಾರಿ ಶಾಸಕನಾಗಿದ್ದೀನಿ, ತಪ್ಪೇನಿದೆ, ನನ್ನ ಸಮುದಾಯವೂ ಕೂಡ ಬೇಡಿಕೆ ಇಡ್ತಾ ಇದೆ, ನನಗೂ ಕೂಡ ಕೊಟ್ಟರೆ ಸಂತೋಷದಿಂದ ಸ್ವೀಕರಿಸ್ತೀನಿ. ಕೈ ಶಾಸಕರ ಕೊನೆಗೂ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರ್ರಚನೆ ಆಗುವುದಿದ್ರೆ ಅದಕ್ಕೊಂದಷ್ಟು ಆಕಾಂಕ್ಷಿಗಳು ಇಲ್ಲದಲೇ ಏನಿಲ್ಲ. ಕಾಂಗ್ರೆಸ್ನಲ್ಲಿ ಸಹಸ್ರಾರು ಆಕಾಂಕ್ಷಿಗಳು, ಆಸ್ಪರೆಂಟ್ಗಳು ಕಾಂಗ್ರೆಸ್ನಲ್ಲಿದ್ದಾರೆ. ಆ ಪೈಕಿ ಸಾಕಷ್ಟು ಜನ ಇದ್ದಾರೆ. ಆ ಪಟ್ಟಿಯಲ್ಲಿ ಈಗ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಸೇರಿಕೊಂಡಿರುವಂತಹದ್ದು. ನನ್ನ ಸಮುದಾಯದ ಬಹುದೊಡ್ಡ ಆಸೆ ಜೊತೆಗೆ ಬಹುದೊಡ್ಡ ಬೇಡಿಕೆ, ಬಲವಾದಂತಹ ಒತ್ತಡ ನನ್ನ ಮೇಲಿದೆ. ನಾನು 1 ಬಾರಿ ಮಂತ್ರಿ ಆದರೆ ನನ್ನ ಸಮುದಾಯಕ್ಕೆ ಏನಾದರೂ ಒಂದು ಕೊಡುಗೆಗಳನ್ನು ಕೊಡ್ಬೋದು. ಮಂತ್ರಿ ಆಗುವುದರ ಮುಖೇನ ನನ್ನ ಸಮುದಾಯಕ್ಕೊಂದು ಶಕ್ತ ನಾಯಕನಾಗಬಹುದು ಅಂತ ತನ್ನ ಆಸೆಯನ್ನು ಕೊನೆಗೂ ವ್ಯಕ್ತಪಡಿಸಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.